ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತು ಯಾವಾಗ ನಿಮ್ಮ ಖಾತೆಗೆ ಜಮಾ ಆಗ್ಬೋದು ಅಥವಾ ಗೃಹಲಕ್ಷ್ಮಿ 16ನೇ ಕಂತು ಯಾವಾಗ ಬಿಡುಗಡೆ ಆಗ್ಬೋದು ಇದರ ಬಗ್ಗೆ ಮಾಹಿತಿ. ಅದರ ಜೊತೆಲಿ ಸೆಪ್ಟೆಂಬರ್ ತಿಂಗಳ ಅನ್ನಭಾಗ್ಯ ಹಣ ನಿಜವಾಗ್ಲೂ ಜಮಾ ಆಗಿದೆಯಾ, ಕೆಲವೊಂದು ಸ್ಕ್ರೀನ್ಶಾಟ್ಗಳು ನಮಗೆ ಬರ್ತಾ ಇದೆ, ಅದ್ರ ಬಗ್ಗೆ ಕ್ಲಾರಿಟಿಯನ್ನು ಖಂಡಿತವಾಗ್ಲೂ ಕೂಡ ಕೊಡ್ತೀನಿ. ಆಮೇಲೆ ಇನ್ನು PM ಕಿಸಾನ್ ಯೋಜನೆಯ 19ನೇ ಕಂತು, ಓಕೆನಾ, 19ನೇ ಕಂತು ಯಾವ ದಿನಾಂಕಕ್ಕೆ ಬಿಡುಗಡೆ ಆಗ್ಬೋದು, ಯಾವ ತಿಂಗಳಲ್ಲಿ ಜಮಾ ಆಗ್ಬೋದು, ಈ ಒಂದು 3 ಮಾಹಿತಿಗಳು ಈ ವಿಡಿಯೋದಲ್ಲಿರುತ್ತೆ. ದಯವಿಟ್ಟು ಇನ್ಫಾರ್ಮೇಷನ್ ಬೇಕು ಅಂದರೆ ಪೂರ್ತಿ ವಿಡಿಯೋ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಈಗ ಮೊದಲನೇದಾಗಿ ಸೆಪ್ಟೆಂಬರ್ ತಿಂಗಳ ಅನ್ನಭಾಗ್ಯ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕಮ್ಯುನಿಟಿ ಪೋಸ್ಟ್ ನೋಡೋದಕ್ಕೆ ಹೋದರೆ ಶೇಕಡ 17% ಜನ ಜಮಾ ಆಗಿದೆ ಅಂತ ವೋಟ್ ಮಾಡಿದ್ದಾರೆ. ಇನ್ನು 83% ಜನ ಜಮಾ ಆಗಿಲ್ಲ ಅಂಥೇಳಿ ವೋಟ್ ಮಾಡಿದ್ದಾರೆ. ಆಮೇಲೆ ಕೆಲವೊಂದು ಸ್ಕ್ರೀನ್ಶಾಟ್ಗಳು ಕೂಡ ಇದಕ್ಕೆ ಸಂಬಂಧಪಟ್ಟಾಗಿ ನಮಗೆ ವೀಕ್ಷಕರು ಕಳಿಸಿದ್ದಾರೆ. ಬಟ್ ಚೆಕ್ ಮಾಡೋದಕ್ಕೆ ನೋಡೋಕ್ಕೆ ಹೋದರೆ ಅದು ಅನ್ನಭಾಗ್ಯ ಯೋಜನೆಯ ಸೆಪ್ಟೆಂಬರ್ ತಿಂಗಳ ಹಣ ಅಲ್ಲ, ಓಕೆನಾ. ಈಗ ಕೆಲವೊಂದೊಂದು DBT ಹಣ ನಿಮಗೆ ಜಮಾ ಆಗುತ್ತೆ. DBT ಹಣ ಅಂದರೆ ನಿಮಗೆ ಗ್ಯಾಸ್ ಸಬ್ಸಿಡಿ ಆಗಿರ್ಬೋದು, ಈ ರೀತಿ ಉಜ್ವಲ ಯೋಜನೆ ಅಡಿ ಗ್ಯಾಸ್ ಸಬ್ಸಿಡಿ ಹಣ ಕೂಡ ನಿಮಗೆ ಜಮಾ ಆಗ್ತಾ ಇರುತ್ತೆ, ಓಕೆನಾ. ಹಾಗಾಗಿ ಅಂಥ ಹಣ ಜಮಾ ಆದಾಗಲೂ ಸಹ ಇದೇ ಹಣ ಅಂತೇಳಿ ಕನ್ಫ್ಯೂಷನ್ ಆಗಿ ವೋಟ್ ಮಾಡಿರ್ಬೋದು. ಅದ್ರ ಜೊತೆಗೆ ಆಗಸ್ಟ್ ಹಣ ಬಂದಿದ್ರೂ ಸಹ ಅದು ಸೆಪ್ಟೆಂಬರ್ದು ಅಂತ ಹೇಳಿ ಕನ್ಫ್ಯೂಸ್ ಆಗಿ 17% ಜನ ವೋಟ್ ಮಾಡಿರೋದು ಬಿಟ್ಟರೆ ನಿನ್ನೆ ಲೈವ್ ಮಾಡಿದಾಗಲೂ ಪಕ್ಕಾ ಕ್ಲಾರಿಟಿ ಸಿಕ್ಕಿದೆ. ಇದುವರೆಗೂ ಕೂಡ ಸೆಪ್ಟೆಂಬರ್ ತಿಂಗಳ ಅನ್ನಭಾಗ್ಯ ಹಣ ಬಿಡುಗಡೆ ಆಗಿಲ್ಲ, ಓಕೆನಾ. ಆಹಾರ ಇಲಾಖೆಯಿಂದ ಬಾಕಿ ಕಂತುಗಳನ್ನ ಒಟ್ಟಿಗೆ ರಿಲೀಸ್ ಮಾಡ್ತೀವಿ ಅಂದಿದ್ದಾರೆ. ಹಾಗಾಗಿ ನಾವು ಕಾದು ನೋಡಬೇಕಾಗಿದೆ. ಆಮೇಲೆ ನಿಮಗೇನಾದರೂ ಇವತ್ತು ನಾಳೆ ಹಂಗೇನಾದರೂ ಸೆಪ್ಟೆಂಬರ್ ತಿಂಗಳ ಅನ್ನಭಾಗ್ಯ ಹಣ ಬಿಡುಗಡೆ ಆದರೆ ದಯವಿಟ್ಟು ತಪ್ಪದೇ ಎಲ್ಲರೂ ತಿಳಿಸಿ, ಓಕೆನಾ. ಆಮೇಲೆ PM ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಾಗೆ 16ನೇ ಕಂತು ಯಾವಾಗ ಬಿಡುಗಡೆ ಆಗುತ್ತೆ ಡೆಫಿನೆಟ್ಲಿ ಹೇಳ್ತೀನಿ. ಅದಕ್ಕಿಂತ ಮೊದಲು PM ಕಿಸಾನ್ ಯೋಜನೆಯ 18ನೇ ಕಂತು ಆನರಬಲ್ ಪ್ರೈಮ್ ಮಿನಿಸ್ಟರ್ ರಿಲೀಸ್ಡ್ 18th ಇನ್ಸ್ಟಾಲ್ಮೆಂಟ್ PM ಕಿಸಾನ್ ಯೋಜನೆ ಅಕ್ಟೋಬರ್ 5ನೇ ತಾರೀಕು 2024. ಅಕ್ಟೋಬರ್ 5ನೇ ತಾರೀಕು 2024ಕ್ಕೆ 18ನೇ ಕಂತು ಬಿಡುಗಡೆ ಮಾಡಿದ್ದಾರೆ. ಆಮೇಲೆ ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಪ್ರತಿ 4 ತಿಂಗಳಿಗೆ ಒಮ್ಮೆ PM ಕಿಸಾನ್ ಯೋಜನೆ ಹಣ ಬರೋದು. ಅಲ್ಲಿಗೆ ನಿಮಗೆ ಫೆಬ್ರವರಿ ತಿಂಗಳಲ್ಲಿ PM ಕಿಸಾನ್ ಯೋಜನೆ ಹಣ ಬರಬೇಕಿತ್ತು. ಬಟ್ ಹೊಸ ವರ್ಷಕ್ಕೆ ಅಂಥೇಳಿ ಜನವರಿಲೇ ಕೊಡ್ತಾರೆ ಅಂಥೇಳಿ ಹೊಸ ಅಪ್ಡೇಟ್ ಬಂದಿದೆ. ನೀವೇನಾದರೂ PM ಕಿಸಾನ್ ಯೋಜನೆ ಹಣ ಪಡ್ಕೊತಾ ಇದ್ದೀರಾ, 18ನೇ ಕಂತು ಬಂದಿದೆಯಾ ಇಲ್ವಾ ಅಂದರೆ ದಯವಿಟ್ಟು ನೀವು ಕಮೆಂಟ್ ಮಾಡೋ ಮೂಲಕ ತಿಳಿಸಿ, ಓಕೆನಾ. ಯಾಕೆ ಅಂದರೆ ನೀವು PM ಕಿಸಾನ್ ಯೋಜನೆ ಹಣ ಪಡ್ಕೋಬೇಕು ಅಂದರೆ ನೀವು PM ಕಿಸಾನ್ ಯೋಜನೆಯಲ್ಲಿ KYCಯನ್ನು ಅಪ್ಡೇಟ್ ಮಾಡಬೇಕಾಗಿರುತ್ತೆ. KYC ಜೊತೆಗೆ ನೀವು ಆಧಾರ್ ಮತ್ತು ಪಹಣಿಯನ್ನು ಲಿಂಕ್ ಮಾಡಬೇಕಾಗಿರುತ್ತೆ. ಮತ್ತು ಆಧಾರ್ ಕಾರ್ಡ್ಗೆ ಪಹಣಿಯನ್ನು ಲಿಂಕ್ ಮಾಡೋದು ಇದು ಹೊಸ ನಿಯಮ. ಇದು ಕಂಪಲ್ಸರಿ ಮಾಡಿದರೆ ಮಾತ್ರ PM ಕಿಸಾನ್ ಯೋಜನೆ ಹಣ ಬರೋದು ಅಂಥೇಳಿ ಈಗ ಆಲ್ರೆಡಿ ಅಪ್ಡೇಟ್ ಆಗಿದೆ. ಆಮೇಲೆ ನೀವು PM ಕಿಸಾನ್ ಯೋಜನೆಯ ಸ್ಟೇಟಸನ್ನು ನೀವು ಇಲ್ಲಿ ಚೆಕ್ ಮಾಡಬೇಕಾಗತ್ತೆ, ಓಕೆನಾ. ಇಷ್ಟು 3 ಕೆಲಸ ಮಾಡಿ ನಿಮಗೆ ಅಲ್ಲಿ ಎಲ್ಲವೂ ಕೂಡ ಸರಿ ಇದೆ ಅಂದರೆ PM ಕಿಸಾನ್ KYC, PM ಕಿಸಾನ್ ಆಧಾರ್ ಪಹಣಿ ಲಿಂಕ್ ಮತ್ತು ಅದರ ಜೊತೆಯಲ್ಲಿ ಸ್ಟೇಟಸ್, ಈ 3 ವಿಚಾರಗಳನ್ನು ಚೆಕ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಎಲ್ಲವೂ ಕೂಡ ಸರಿ ಇದೆ ಅಂದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. 18ನೇ ಕಂತು ಬಂದಿದೆ ಅಂದರೆ ಖಂಡಿತವಾಗ್ಲೂ 19ನೇ ಕಂತು ಕೂಡ ಬರುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಓಕೆನಾ. ಹಾಗಾಗಿ ಯಾರೆಲ್ಲ ಚೆಕ್ ಮಾಡಿಲ್ಲ ಆದಷ್ಟು ಬೇಗ ಚೆಕ್ ಮಾಡಿ. ಇದಕ್ಕೆ ಸಂಬಂಧಪಟ್ಟಾಗ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಫಸ್ಟ್ ನೀವು ರಿಜಿಸ್ಟರ್ ನಂಬರ್ ರಿಜಿಸ್ಟರ್ ನಂಬರ್ ಗೊತ್ತಿದ್ದರೆ ಇಲ್ಲಿ ಎಂಟರ್ ಮಾಡಿ, ಡೈರೆಕ್ಟ್ ಕ್ಯಾಪ್ಚಾ ಎಂಟರ್ ಮಾಡಿ OTP ಅಂತ ಕೊಡಿ, ಚೆಕ್ ಮಾಡ್ಬೋದು. ರಿಜಿಸ್ಟರ್ ನಂಬರ್ ಗೊತ್ತಿಲ್ಲ ಅಂದರೆ ನೀವು ರಿಜಿಸ್ಟರ್ ನಂಬರ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸರ್ಚ್ ಬೈ ಮೊಬೈಲ್ ನಂಬರ್ ಕೊಟ್ಟು ನೀವು ಯಾವ ಮೊಬೈಲ್ ನಂಬರ್ ಲಿಂಕ್ ಕೊಟ್ಟಿದ್ದೀರಾ ಆ ಮೊಬೈಲ್ ನಂಬರ್ ಎಂಟ್ರಿ ಮಾಡಿದ್ರೆ ಸಾಕು, ನಿಮ್ಮ ರಿಜಿಸ್ಟರ್ ನಂಬರ್ ಗೊತ್ತಾಗುತ್ತೆ. ಅದನ್ನು ತೊಗೊಂಡು OTP ಕೊಟ್ಟು ರಿಜಿಸ್ಟರ್ ನಂಬರ್ ತೊಗೊಂಡಾದಮೇಲೆ ನೀವು ಸ್ಟೇಟಸನ್ನು ಚೆಕ್ ಮಾಡ್ಬೋದು. ಲ್ಯಾಂಡ್ ಸೀಡಿಂಗ್ ಸ್ಟೇಟಸ್ಸು, KYC ಸೀಡಿಂಗ್ ಸ್ಟೇಟಸ್ಸು ನೀವು ಕಂಪಲ್ಸರಿಯಾಗಿ ಅದು ಎಸ್ ಅಂತ ಟಿಕ್ ಆಗಿದ್ರೆ ಮಾತ್ರ ನಿಮಗೆ PM ಕಿಸಾನ್ ಯೋಜನೆ 2000 ರೂಪಾಯಿ ಬರುವಂಥದ್ದು, ಓಕೆನಾ. ಹಾಗಾಗಿ ಇಷ್ಟನ್ನು ನೀವು ಕಡ್ಡಾಯವಾಗಿ ಮಾಡಿದ್ರೆ ಯಾವುದೇ ರೀತಿ ತೊಂದರೆ ಇಲ್ಲ, ನಿಮಗೆ ಹಣ ಬರುತ್ತೆ. 19ನೇ ಕಂತು PM ಕಿಸಾನ್ ಹಣ ಬರೋದು ಪಕ್ಕ, ಯಾವುದೇ ರೀತಿ ಡೌಟ್ ಇಲ್ಲ, ಓಕೆನಾ. ಇನ್ನು ನೆಕ್ಸ್ಟು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗಿ ನೋಡಬೇಕು ಅಂದರೆ ಈಗ ಆಲ್ರೆಡಿ ಗೃಹಲಕ್ಷ್ಮಿ 15ನೇ ಕಂತು ಬಿಡುಗಡೆಯಾಗಿ ಸಾಕಷ್ಟು ಜನರಿಗೆ ಜಮಾ ಆಗಿದೆ. ಈಗ ಆಲ್ರೆಡಿ 15ನೇ ಕಂತು 82% ಜನರಿಗೆ ಜಮಾ ಆಗಿದೆ. ಇನ್ನು 18% ಜನರಿಗೆ ಬರೋದು ಬಾಕಿ ಇದೆ. 18% ಜನರಿಗೆ ಇನ್ನೂ ಒಂದು 4-5 ದಿನದಲ್ಲಿ ಎಲ್ಲರ ಖಾತೆಗೂ ಬರುತ್ತೆ. 98% ಜನರಿಗೆ ಬಿಡುಗಡೆ ಆಗುತ್ತೆ. ಇವತ್ತು ಸಂಜೆ ಕೂಡ ಕಮ್ಯುನಿಟಿ ಪೋಸ್ಟ್
ಹಾಕ್ತೀನಿ, ಚೆಕ್ ಮಾಡೋಣ. ಇನ್ನು ಇಲ್ಲಿವರೆಗೂ ಕೂಡ ಎಷ್ಟು ಜನರಿಗೆ ಬಿಡುಗಡೆ ಆಗಿದೆ ಅನ್ನೋ ಮಾಹಿತಿಯನ್ನು ಪಕ್ಕಾ ಕ್ಲಾರಿಟಿಯನ್ನು ನೀವು ಚೆಕ್ ಮಾಡ್ಬೋದು. ಓಕೆನಾ? ಹಾಗಾಗಿ ದಿನನಿತ್ಯ ನಿಮಗೆ 15ನೇ ಕಂತಿನ ಲೈವ್ ಅಪ್ಡೇಟನ್ನು ಕೊಡ್ತಾ ಬರ್ತಾ ಇದ್ದೀನಿ. ಬಹುತೇಕ ಜನರಿಗೆ ಬಿಡುಗಡೆ ಆಯಿತು ಅಂತ ನಾವು ಸ್ಟಾಪ್ ಮಾಡಲ್ಲ, ಎಲ್ಲರಿಗೂ ಕೂಡ ಬಿಡುಗಡೆ ಆಗಬೇಕು. ಅದರಲ್ಲೂ ಅರ್ಹ ಫಲಾನುಭವಿಗಳಿಗಂತೂ ಜಮಾ ಆಗಲೇಬೇಕು. ಬುದ್ಧಿವಂತರು ತಿಳ್ಕೊಂಡವರು ಬೇಗ ಮಾಡಿಸ್ಕೊಂಡ್ಬಿಡ್ತಾರೆ, ಸರಿ ಮಾಡ್ಕೊಂಡ್ಬಿಡ್ತಾರೆ ಪ್ರಾಬ್ಲಮ್ಗಳನ್ನು. ಬಡವರಿಗೆ ಅದ್ರ ಬಗ್ಗೆ ಜ್ಞಾನ ಇಲ್ಲದವರಿಗೆ ಅದನ್ನು ಸರಿಪಡಿಸ್ಕೊಳ್ಳೋಕ್ಕಾಗದೆ ನಿಜವಾಗ್ಲೂ ಅರ್ಹತೆ ಇರೋರಿಗೆ ಹಣ ತಲುಪೋದಿಲ್ಲ. ಈ ರೀತಿ ಆಗಬಾರ್ದು. ನಮ್ಮ ಕೆಲಸ ಏನಪ್ಪ ಅಂದರೆ ಸರ್ಕಾರದ ಯಾವುದೇ ಯೋಜನೆ ಆಗಿರ್ಬೋದು, ಅದು ಪಾಸಿಟಿವ್ ಆರ್ ನೆಗೆಟಿವ್, ಅದು ಯಾವ ರೀತಿ ಆಗಿದ್ರೂ ಪರವಾಗಿಲ್ಲ, ಅದನ್ನು ಜನರಿಗೆ ರೀಚ್ ಆಗೋ ಆ ರೀತಿ ಮಾಡಲಿಕ್ಕೆ ಏನು ಸಹಾಯ ಬೇಕೋ ಅದನ್ನ ನಾವು ಕೆಲಸ ಮಾಡ್ತಾ ಇರ್ತೀವಿ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂದರೆ ನೀವು ಏನೇನು ಮಾಡಬೇಕು ಅಂತ ಆಲ್ರೆಡಿ ಸಾಕಷ್ಟು ಡೀಟೇಲ್ ವೀಡಿಯೋಗಳನ್ನು ಮಾಡಿದ್ದೇನೆ. ನೀವು ಚೆಕ್ ಮಾಡಿ ಅದನ್ನು ನಮ್ಮ ಚಾನಲ್ನಲ್ಲಿ ಸರ್ಚ್ ಮಾಡಿ ನೋಡಿದ್ರೆ ಸಿಗುತ್ತೆ. ಓಕೆನಾ? ಆಮೇಲೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತು ಯಾವಾಗ ಬಿಡುಗಡೆ ಆಗುತ್ತೆ? 15ನೇ ಕಂತು ಅಂದರೆ ಅಕ್ಟೋಬರ್ ತಿಂಗಳ ಹಣ. ಓಕೆನಾ? ಈಗ ನವಂಬರ್ ತಿಂಗಳ ಹಣ ಸರದಿ ಬಂದಿದೆ. ಈಗೇನು 3-4 ತಿಂಗಳು ಲೇಟಾಗಿತ್ತು, ಈಗ ಕರೆಕ್ಟಾಗಿ ಬಂದಿರೋದು. ಈಗ ಈ ಟೈಮಿಗೆ ನಿಮಗೆ ಕರೆಕ್ಟಾಗಿ ಬಂದಿದೆ. ಅಂದರೆ ಯಾವಾಗಲೂ ಬಿಡುಗಡೆ ಆಗೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳೋ ಹಾಗೆ ನಿಮಗೆ ಜನವರಿಲಿ ನೀವು ವರ್ಕ್ ಮಾಡಿದ್ರೆ ಫೆಬ್ರವರಿಲಿ ನಾವು ಸಂಬಳ ಕೊಡ್ತೀವಿ, ಆ ರೀತಿಯಾಗಿ. ಈಗ ನವಂಬರ್ ತಿಂಗಳ ಹಣ ಡಿಸೆಂಬರ್ ಬಂತು ಅಂದರೆ ಇಲ್ಲಿಂದ ಕರೆಕ್ಟಾಗಿ ಮುಂದಕ್ಕೆ ಕೊಟ್ಕೊಂತ ಹೋಗ್ಬಿಟ್ರೆ ಕರೆಕ್ಟ್ ಆಗುತ್ತೆ. ಓಕೆನಾ? ಹಾಗಾಗಿ ಡಿಸೆಂಬರ್ ಕೊನೆಯ ವಾರದಲ್ಲಿ, ಅಂದರೆ ನಿಮಗೆ ಡಿಸೆಂಬರ್ 25ರ ನಂತರ ಅಥವಾ ಡಿಸೆಂಬರ್ 31ರ ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತು ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಯಾರೆಲ್ಲ ಕಾಯ್ತಾ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿಗೆ, ಡೆಫಿನೆಟ್ಲಿ ವೆಯ್ಟ್ ಮಾಡಿ. ನಿಮಗೇನಾದರೂ ಇನ್ನೂ ಕೂಡ 14ನೇ ಕಂತು ಬಂದಿಲ್ಲ, 13ನೇ ಕಂತು ಬಂದಿಲ್ಲ, ಅಥವಾ 12, 13, 14, 15 ಇಷ್ಟು ಕಂತು ಬಂದಿಲ್ಲ ಅಂದರೆ ನೀವು ಸುಮ್ಮನೆ ಇದ್ದರೆ ಆಗಲ್ಲ. ದಯವಿಟ್ಟು ನಿಮ್ಮ ಹತ್ತಿರದ ಯಾವುದೇ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಿ. ಓಕೆನಾ? ಗ್ರಾಮವನ್ನಾಗಿರ್ಬೋದು, ಬೆಂಗಳೂರನ್ನಾಗಿರ್ಬೋದು, ಕರ್ನಾಟಕವನ್ನಾಗಿರ್ಬೋದು, ಅಥವಾ ಬಾಪೂಜಿ ಸೇವಾ ಕೇಂದ್ರ ಆಗಿರ್ಬೋದು, ಹೋಗಿ ನಿಮ್ಮ ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸನ್ನು ನೀವು ಚೆಕ್ ಮಾಡಿಸಿ. ಇನ್ ಕೇಸ್ ಏನಾದರೂ ನಿಮಗೆ GST ಇನ್ಕಮ್ ಟ್ಯಾಕ್ಸ್ ಅಂತಿದ್ದರೆ ಅದಕ್ಕೆ ಏನು ಸಪ್ರೇಟ್ ಪ್ರೊಸೀಜರ್ ಇದೆ ಅದನ್ನು ನೀವು ಫಾಲೋ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಆಲ್ರೆಡಿ ಸಾಕಷ್ಟು ವೀಡಿಯೋಗಳು ಮಾಡಿದ್ದೀನಿ, ಮತ್ತು ಪದೇ ಹೇಳೋಕ್ಕೆ ಹೋಗಲ್ಲ. ಇನ್ ಕೇಸ್ ಏನಾದರೂ ನಿಮಗೆ 13ನೇ ಕಂತೇ ಬಂದಿಲ್ಲ, 14ನೇ ಕಂತೇ ಬಂದಿಲ್ಲ ಅಂದರೆ ನಿಮ್ಮದು ಅರ್ಜಿ ಸ್ಟೇಟಸ್ ಚೆಕ್ ಮಾಡಿದಾಗ ಪುಷ್ ಟು DBT ಅಂತ ಇತ್ತು ಅಂದರೆ ನಿಮ್ಮ ಕಡೆಯಿಂದ ಏನೂ ಪ್ರಾಬ್ಲಮ್ ಇಲ್ಲ. ಓಕೆನಾ? ಹಾಗಾಗಿ ನೀವು ಆರಾಮಾಗಿರ್ಬೋದು. ಯಾಕೆಂದರೆ ನಿಮಗೆ 15 ಕಂತು, ಈಗ 15ನೇ ಕಂತು ಬಿಡುಗಡೆ ಆಗುವ ಸಮಯದಲ್ಲಿ ಬಿಡುಗಡೆ ಆಗುವ ಸಾಧ್ಯತೆ ಇರುತ್ತೆ, 16ನೇ ಕಂತು ಬಿಡುಗಡೆ ಆಗುವ ಸಂದರ್ಭದಲ್ಲಿ ಬಿಡುಗಡೆ ಆಗುವಂಥ ಸಾಧ್ಯತೆ ಇರುತ್ತೆ. ಓಕೆನಾ? ಹಾಗಾಗಿ ಪ್ರತಿಯೊಬ್ಬರೂ ಸಹ ನೀವು ಯಾರ್ಯಾರಿಗೆ 13, 14, 12 ಈ ರೀತಿ ಬಂದಿಲ್ಲ 2-3 ಕಂತು, ನಿಮ್ಮ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಬೇಕು. ಯಾಕೆಂದರೆ ನೀವು ಕಮೆಂಟ್ ಮಾಡ್ತೀರಾ, ಸರ್ ನಮಗಿನ್ನೂ 12 ಬಂದಿಲ್ಲ, 13 ಬಂದಿಲ್ಲ, ನಮಗಿನ್ನೂ 14ನೇ ಕಂತೇ ಬಂದಿಲ್ಲ, ನಾವೇನು ಮಾಡಬೇಕು ಅಂತ ಕೇಳ್ತಿರ್ತೀರ. ನೀವು ಡೆಫಿನೆಟ್ಲಿ ಈ ಕೆಲಸ ಮಾಡಿ ನಮಗೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಿಮಗೆ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀವಿ. ಓಕೆನಾ? ಹಾಗಾಗಿ ಈಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಕ್ಲಿಯರಾಗಿ ಹೇಳಿದಂತೆ ಎಲ್ಲವನ್ನೂ ಕೂಡ ಕ್ಲಿಯರ್ ಮಾಡಿದೆ. 4 ದಿನ ಹೆಚ್ಚು ಕಡಿಮೆ ಆಗಿರ್ಬೋದು, ಬಟ್ ನುಡಿದಂತೆ ನಡೆದಿದೆ ಸರ್ಕಾರ, ಯಾವುದೇ ಡೌಟ್ ಇಲ್ಲ. ಓಕೆನಾ? ಇನ್ನು ಅನ್ನಭಾಗ್ಯ ಯೋಜನೆ ದೊಡ್ಡ ಸಮಸ್ಯೆ ಆಗಿದೆ. ಇನ್ನೂ ಕೂಡ ಸರ್ವರ್ ಸಮಸ್ಯೆ ಆದಷ್ಟು ಬೇಗ ಸರ್ಕಾರ ಪರಿಹಾರ ಮಾಡಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಆಗಸ್ಟ್ ತಿಂಗಳದ್ದು ಇನ್ನೂ 30% ಜನರಿಗೆ ಬರಬೇಕು. ಸೆಪ್ಟೆಂಬರ್ ತಿಂಗಳ ಹಣ ಇನ್ನೂ ಕೂಡ ಬಿಡುಗಡೆನೇ ಆಗಿಲ್ಲ. ಅಕ್ಟೋಬರ್ ತಿಂಗಳು ಬರಬೇಕು, ನವಂಬರ್ ತಿಂಗಳು ಬರಬೇಕು. ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ 3 ತಿಂಗಳ ಅನ್ನಭಾಗ್ಯ ಹಣ ಇನ್ನೂ ಕೂಡ ಬಿಡುಗಡೆ ಆಗಬೇಕು. ಬಿಡುಗಡೆ ಆಗಿಲ್ಲ, ಆದಷ್ಟು ಬೇಗ ಸರ್ಕಾರ ಬಿಡುಗಡೆ ಮಾಡಲಿ. ಓಕೆನಾ? ಹಾಗಾಗಿ ಏನೇ ನಿಮಗೆ ಹಣ ಬಿಡುಗಡೆ ಆದರೂ ನಮ್ಮ ಯೂಟ್ಯೂಬ್ ಸೆಕ್ಷನಿಗೆ ಹೋಗಿ ಇಲ್ಲಿ ಅಬೌಟ್ ಸೆಕ್ಷನಿಗೆ ಬಂದರೆ ನಿಮಗೆ ಇಲ್ಲಿ ಮೋರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ಇದೆ. ಸಾಕಷ್ಟು ಜನ ಈಗ ಆಲ್ರೆಡಿ ಫಾಲೋ ಮಾಡಿಕೊಂಡು ಡೈರೆಕ್ಟ್ ಮೆಸೇಜ್ ಕಳಿಸ್ತಾ ಇದ್ದೀರಾ. ಸೆಪ್ಟೆಂಬರ್ ತಿಂಗಳ ಅನ್ನಭಾಗ್ಯ ಹಣಕ್ಕೋಸ್ಕರ ಸಾಕಷ್ಟು ಜನ ಕಾಯ್ತಾ ಇದ್ದೀರಾ. ಸೆಪ್ಟೆಂಬರ್, ಅಕ್ಟೋಬರ್ ಬಿಡುಗಡೆ ಆಗಿದ್ದರೆ ಡೈರೆಕ್ಟ್ ಮೆಸೇಜನ್ನು ಸ್ಕ್ರೀನ್ಶಾಟ್ ತೆಗೆದು ಡೈರೆಕ್ಟ್ ಮೆಸೇಜ್ ಕಳಿಸಿ. ಓಕೆನಾ? ಹಾಗಾಗಿ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.